ಚಿಕ್ಕನಾಯಕನಹಳ್ಳಿಯಲ್ಲಿ ಸ್ವಯಂ ಗಣತಿಗೆ ಚಾಲನೆ. ಮೊಬೈಲ್ ಮೂಲಕ ಶಾಸಕ ಸುರೇಶ್ ಬಾಬು ಉದ್ಘಾಟನೆ. ದೇಶದ ಮಹತ್ವದ ಜನಗಣತಿ ಪ್ರಕ್ರಿಯೆಯಲ್ಲಿ ಈ ಬಾರಿ ಡಿಜಿಟಲ್ ಕ್ರಾಂತಿ ಆರಂಭವಾಗಿದ್ದು, ಸಾರ್ವಜನಿಕರು ತಮ್ಮ ಮೊಬೈಲ್ ಮೂಲಕವೇ ವಿವರಗಳನ್ನು ದಾಖಲಿಸುವ ಸ್ವಯಂ ಗಣತಿ ಅಭಿಯಾನಕ್ಕೆ ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಚಾಲನೆ ನೀಡಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂಶ್ರೀ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಾಸಕರು ಸ್ವತಃ ತಮ್ಮ ಮೊಬೈಲ್ ಮೂಲಕ ವೈಯಕ್ತಿಕ ವಿವರಗಳನ್ನು ಪೋರ್ಟಲ್ನಲ್ಲಿ ದಾಖಲಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಜನಗಣತಿಯು ದೇಶದ ಭವಿಷ್ಯದ ಯೋಜನೆಗಳನ್ನು ರೂಪಿಸುವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ನಾನೇ ನನ್ನ ವಿವರ ದಾಖಲಿಸಿದ್ದು ಅದು ಅತ್ಯಂತ ಸರಳ ವಿಧಾನವಾಗಿದೆ. ಏಪ್ರಿಲ್ 1 ರಿಂದ 15ರವರೆಗೆ ಸಾರ್ವಜನಿಕರು ತಮ್ಮ ಮನೆಯಲ್ಲೇ ಕುಳಿತು ಮೊಬೈಲ್ ಮೂಲಕ ಮಾಹಿತಿಯನ್ನ ಭರ್ತಿ ಮಾಡಬಹುದು ಎಂದಿದ್ದಾರೆ. 15ನೇ ತಾರೀಕುವರೆಗೂ ಸ್ವಯಂ ಗಣತಿ ಕಾರ್ಯಕ್ರಮ ಏನು ಚಾಲನೆ ಆಗಿದೆ, ಅದನ್ನು ತಾವೇ ಬಂದು ಅಲ್ಲಿ ಗಣತಿಯನ್ನು ಮಾಡಿಸ್ಕೊಳ್ಳುವಂಥವ್ರು ಖಂಡಿತ ಬಂದು ಮಾಡಿಸ್ಕೋಬೋದು. ನಂತರ ಏಪ್ರಿಲ್ 15ರಿಂದ ಮೇ 15ರ ಒಳಗೆ ಎಲ್ಲ ಅವರವರ ಮನೆಯ ಬಾಗಿಲಿಗೆ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಬಂದು ಗಣತಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದ್ರ ಉದ್ದೇಶ ಇವತ್ತು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವ್ರಿಗೇನು ಅವಶ್ಯಕತೆ ಇದೆ, ಅವ್ರಿಗೇನು ಅವಲಂಬಿತರಾಗಿದ್ದಾರೆ ಎಲ್ಲದನ್ನು ಕೂಡ ಮಾಹಿತಿ ಇವತ್ತು ಸರ್ಕಾರದಲ್ಲಿದ್ದರೆ ಅದ್ರ ಮೇಲೆ ಇವತ್ತು ಸರ್ಕಾರಗಳು ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಗಣತಿಯನ್ನು ಗೌಪ್ಯವಾಗಿ ಇಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಇದನ್ನು ಹಮ್ಮಿಕೊಂಡಿದೆ. ಖಂಡಿತ ಇದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಗಣತಿಯಲ್ಲಿ ತೊಡಗಿಕೊಂಡು ನೀವು ಗಣತಿಯನ್ನು ಮಾಡಿಸೋವಂಥ ಕೆಲಸ ಆಗಬೇಕು. ಅದರಲ್ಲಿ ಇರ್ತಕ್ಕಂಥ ವಾಸ್ತುಸ್ಥಿತಿಯನ್ನು ನೀವು ಹೇಳಿದ್ರೆ ಯಾವ್ಯಾವ ಸಮಾಜಕ್ಕೆ ಸೇರಿದಂಥವರು ಯಾರ್ಯಾರಿಗೆ ಏನೇನೋ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕೂಡ ಸರ್ಕಾರ ಇವತ್ತು ಘೋಷಣೆ ಅವರಿಗೆ ಸವಲತ್ತನ್ನು ಒದಗಿಸ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಗಣತಿಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ತಾರೆ. ಇನ್ನು ಏಪ್ರಿಲ್ 15ರಿಂದ ಮೇ 15ರವರೆಗೆ ಗಣತಿದಾರರು ಮನೆ ಮನೆಗೆ ಭೇಟಿಯನ್ನ ನೀಡಲಿದ್ದು, ಸಾರ್ವಜನಿಕರು ಡಿಜಿಟಲ್ ಇಂಡಿಯಾ ಯೋಜನೆಯ ಸದುಪಯೋಗವನ್ನ ಪಡೆದು ಸ್ವಯಂ ಗಣತಿಯಲ್ಲಿ ಭಾಗವಹಿಸಬೇಕು ಎಂದಿದ್ದಾರೆ. ಈ ವೇಳೆ ತಹಸೀಲ್ದಾರ್ ಮಮತಾ ಎಂ, ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.